ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಯ 15ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ನಗರದ ಕೆಂಗೇರಿ ಹೋಬಳಿಯ ರಾಮೋನಹಳ್ಳಿಯಲ್ಲಿರುವ ಸ್ವಾಮಿ ವಿವೇಕಾನಂದ ಆಡಿಟೋರಿಯಂನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತಿಗಳಾದ ಎಲ್ಎನ್ ಮುಕುಂದರಾಜ್, ಜ್ಯೋತೀಶ್ವರ ಉಪಸ್ಥಿತರಿದ್ದರು. ಸಿನಿಮಾ ನಟರಾದ ಗಣೇಶ್ ರಾವ್, ಜಾಹ್ನವಿ, ರೂಪಾಲಿ ಕೂಡ ಆಗಮಿಸಿದ್ದರು. ಅರಣ್ಯಾಧಿಕಾರಿಗಳಾದ ಎನ್ ರವೀಂದ್ರ ಕುಮಾರ್, ಹಿರಿಯ ಉಪ ನೋಂದಣಾಧಿಕಾರಿಗಳಾದ ಎಚ್.ಸಿ. ಲೋಕೇಶ್, ಯುದ್ಧ ಭೂಮಿ ಹೋರಾಟ ಸೇನೆಯ ಹೇಮಂತ್ ರಾಜು, ಯುವ ವಕೀಲರು ಮತ್ತು ಸಮಾಜ ಸೇವಕರಾದ ಸ್ವಾಮಿಗೌಡ, ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಲಕ್ಷ್ಮೀನಾರಾಯಣ ರಾಜು ಅವರು ಕೂಡ ಭಾಗವಹಿಸಿದರು. ಸಂಜೆ ಸುಮಾರು 5 ಗಂಟೆಗೆ ವಿಘ್ನ ವಿನಾಯಕನ ಪೂಜೆ ಮಾಡಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮವು ರಾತ್ರಿಯೆಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ನೆರೆದಿದ್ದು ಸಾವಿರಾರು ಜನರ ಮನಸೂರೆಗೊಂಡಿತ್ತು. ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಹಲವು ಗಣ್ಯರು ಶಾಲಾ ಮಕ್ಕಳಿಗೆ ದೇಶಪ್ರೇಮ ಸೇರಿದಂತೆ ನಮ್ಮ ಬದುಕಿನಲ್ಲಿ ಅಮೂಲ್ಯವಾದ ಶಾಲಾ ಸಮಯ ನಮ್ಮ ಮುಂದಿನ ಬದುಕಿಗೆ ಎಷ್ಟು ಮುಖ್ಯ ಎಂದು ಸವಿಸ್ತಾರವಾಗಿ ತಿಳಿಸಿದರು. ತಂದೆ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಜಾಗರೂಕತೆಯಿಂದ ಇರಬೇಕಾಗಿದೆ ಎಂಬುದರ ಬಗ್ಗೆ ತಿಳಿಸಿದರು. ನಟಿ ಜಾಹ್ನವಿ ಮಾತನಾಡಿ, ಇಂದಿನ ಮಕ್ಕಳು ಆರೋಗ್ಯದ ಕಡೆ ಗಮನ ಕೊಡಬೇಕಾದ ಅನಿವಾರ್ಯತೆ ಇದೆ. ಆರೋಗ್ಯ ಮೊದಲು. ಸರಿಯಾದ ಮತ್ತು ಉತ್ತಮವಾದ ಆಹಾರವನ್ನು ಸೇವಿಸಬೇಕು ಎಂದು ತಿಳಿಸಿದರು. ಹಿರಿಯರು ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ನಮ್ಮ ಸಾಧನೆಯ ಹಾದಿ ಹೇಗಿರಬೇಕು ಅಂತ. ನಾನು ಇಲ್ಲಿ ಮಾತಾಡೋದಕ್ಕೆ ಇಚ್ಛೆ ಪಡೋದು ಒಂದೇ, ನಿಮ್ಗಳ ಥರನೇ ಆ ಸ್ಟೂಡೆಂಟ್ ಆ ಸ್ಟೇಜನ್ನು ದಾಟಿ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದಾದಮೇಲೂ ಕೂಡ ನಮ್ಮನೇಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅಂದರೆ ನನ್ನ ಮಗ. ಸೊ ಇಲ್ಲಿರೋ ಪೇರೆಂಟ್ಸು ಮಕ್ಕಳನ್ನೆಲ್ಲ ನೋಡಿದಾಗ ನನಗದೇ ಕನೆಕ್ಟ್ ಆಗೋದು. ಮೊದಲನೇದಾಗಿ ಈಗ 15ನೇ ವರ್ಷದ ವಾರ್ಷಿಕೋತ್ಸವ, ಅದಕ್ಕೆಲ್ರಿಗೂ ಕೂಡ ಶುಭಾಶಯಗಳು. ಅದ್ರ ಜೊತೆಗೆ ಮಕ್ಕಳಿಗೆ, ಯಾಕಂದರೆ ನನಗೂ ಮಗ ಇದ್ದಾನೆ, ಮಕ್ಕಳನ್ನೆಲ್ಲ ನೋಡಿದಾಗ ನನಗದೇ ರಿಲೇಟ್ ಆಗೋದು. ಇಲ್ಲಿ ಮಕ್ಕಳು ಎಷ್ಟು ಜನ ಸರಿಯಾಗಿ ತಿಂಡಿ ತಿನ್ಕೊಂಡು ಬರ್ತಾರೆ, ಯಾಕಂದರೆ ಹೆತ್ತವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಬೆಳಗ್ಗೆ 8-8:30 ಅವರ ಕ್ಯಾಬು ಬಸ್ಸು ಎಲ್ಲ ಬಂದ್ಬಿಡುತ್ತೆ. ಚಪಾತಿ ಅರ್ಧ 1 ಈ ರೀತಿ ತಿನ್ಕೊಂಡು ಬರ್ತೀರಾ ನೀವು. ಬೆಳಗ್ಗೆ 5 ಗಂಟೆಗೆ ಎದ್ದು ನಾವೆಲ್ಲ ರೆಡಿ ಮಾಡಿರ್ತೀವಿ, ಆ ಬಾಕ್ಸಿಗೆ ಹಾಕಿದ್ದು ಬಿಟ್ಕೊಂಡು ಬರ್ತೀರಾ. ಮೊದಲನೇದಾಗಿ ನೀವೇನೇ ಸಾಧನೆ ಮಾಡಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ಇಲ್ಲಿರೋ ಮಕ್ಕಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ತಿಂಡಿ ತಿನ್ನೋದಕ್ಕೆ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ. ಬಾಕ್ಸನ್ನ ಖಾಲಿ ಮಾಡ್ಕೊಂಡು ಹೋಗಿ. ಅವಾಗ ನಿಮ್ಮ ಹೆತ್ತವ್ರಿಗೆ ನೀವೇನು ಸಾಧನೆ ಮಾಡಿ ಖುಷಿ ಕೊಡ್ತೀರೋ ಇಲ್ವೋ ಗೊತ್ತಿಲ್ಲ, ಬಾಕ್ಸ್ ಖಾಲಿ ಆದರೆ ನಿಮ್ಮ ಪೇರೆಂಟ್ಸ್ಗೆ ತಕ್ಕಮಟ್ಟಿನ ಸಮಾಧಾನ ಅಲ್ಲೇ ಆಗ್ಬಿಡುತ್ತೆ. ಅಗ್ರಿ ಮಾಡ್ತೀರಾ? ಹೌದು, ಯಾಕಂದರೆ ಆ ನೋವು ನನಗೆ ಗೊತ್ತಿದೆ. ಬಂದ ತಕ್ಷಣ ತಿಂದಿದ್ದಾನ, ಸ್ನ್ಯಾಕ್ಸ್ ತಿಂದಿದ್ದಾನ, ನೆಕ್ಸ್ಟ್ ಡೇ ಏನು ತಿಂಡಿ ಮಾಡೋದು ಅದೇ ನಮಗೆ ತಲೆ ಬಿಸಿ ಆಗಿರುತ್ತೆ. ಅದಕ್ಕೆ ನೀವೇನೇ ಸಾಧನೆ ಮಾಡಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಹಾಗಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ರುಚಿ ಕಡೆಗೆಲ್ಲ ಮಕ್ಕಳು ಹೋಗ್ಬಿಡ್ತಾರೆ, ಟೇಸ್ಟ್ ಬೇಡ. ಯಾವುದು ಚೆನ್ನಾಗಿರಲ್ವೋ ಅದೇ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಅಲ್ಲಿಂದ ಶುರು ಮಾಡಿ ನೀವು. ಅದಾದಮೇಲೆ ಸ್ಕೂಲು ಅಂತ ಬಂದಾಗ ಆಟ ಪಾಠ ಎಲ್ಲ ಇರುತ್ತೆ. ಟೀಚರ್ ನಮಗೆ ಬೈತಾರಪ್ಪ, ಯಾವಾಗಲೂ ಬೈತಾರೆ, ಅವ್ರನ್ನ ಮಾತ್ರ ಹೊಗಳ್ತಾರೆ. ಒಂದು ಸಣ್ಣದು ಇರುತ್ತೆ ಮಕ್ಕಳಿಗೆ, ಯಾಕಂದರೆ ಅಷ್ಟು ಒಂದು ಮೆಚುರಿಟಿ ಅನ್ನೋದು ಇರೋದಿಲ್ಲ. ಬೈಯೋದು ಬದುಕಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಹೆತ್ತವರು ನಮ್ಮ ಒಂದು ಭವಿಷ್ಯ ರೂಪಿಸೋದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ಆ ಒಂದು ಕಾರ್ಯನೇ ನಿರ್ವಹಿಸ್ತಾರೆ. ಯಾಕಂದ್ರೆ ಹೆಚ್ಚಿನ ಸಮಯ ನಾವು ಸ್ಕೂಲಲ್ಲೇ ಇರ್ತೀವಲ್ವಾ. ಹೇಮಂತ್ ರಾಜು ಅವರು ಮಾತನಾಡಿ, ಮಹಾನ್ ಸಾಧಕರಾದ ಮುಕುಂದರಾಜ್ ಮತ್ತು ಜ್ಯೋತೀಶ್ವರ್ ಸರ್ ಅವರು ನಮ್ಮ ವೇದಿಕೆಯನ್ನ ಹಂಚಿಕೊಂಡಿರುವುದು ನಮಗೆ ಹೆಮ್ಮೆಯ ವಿಚಾರ ಎಂದು ತಿಳಿಸಿದ್ರು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿ ಎಚ್.ಎಸ್. ದೊರೆಸ್ವಾಮಿ ತಾತಾರವರು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಸಂತೋಷ್ ಹೆಗ್ಡೆ ಅವರು ಮುಖ್ಯಮಂತ್ರಿಯವರನ್ನೂ ಸಹ ಜೈಲಿಗೆ ಕಳಿಸ್ಬೋದು ಅಂತಕ್ಕಂಥ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದಂಥ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಹ ನಮ್ಮ ಶಾಲೆಯ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಮಕ್ಕಳುಗಳಿಗೆ ಒಂದು ಹಿತನುಡಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನವೂ ಕೂಡ ಇವರು ಈ ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ, ಇಬ್ಬರು ಮಹಾನ್ ಸಾಧಕರು, ಅದರೊಟ್ಟಿಗೆ ನಮ್ಮಣ್ಣ ಲಕ್ಷ್ಮೀನಾರಾಯಣ ರಾಜು ಇರ್ಬೋದು, ಲೋಕೇಶ್ ರವರು ಇರ್ಬೋದು, ಇನ್ನು ನಮ್ಮ ಸ್ನೇಹಿತರುಗಳಿರ್ಬೋದು, ಇವರು ಸಹ ಸಾಧಕರ ಪಟ್ಟಿಯಲ್ಲಿ ಸೇರ್ತಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ,
ಇವತ್ತು ಎಲ್.ಎನ್. ಮುಕುಂದರಾಜ್ ಸರ್ ಮಹಾನ್ ಸಾಹಿತಿಗಳು. ಅವರ ಭಾಷಣವನ್ನು ಮತ್ತು ಅವರ ಮಾತನ್ನು ಕೇಳಿದ್ರೆ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸಹ ಒಂದು ಸಲ ಬೆಚ್ಚಿ ಬೀಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಯಾವುದೇ ರೀತಿಯ ಆಸೆಗಳಿಲ್ಲ, ಯಾವುದೇ ಆಮಿಷಕ್ಕೂ ಬಲಿಯಾಗೋದಿಲ್ಲ. ಇವರೆಲ್ಲನೂ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಆ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಮಾತುಗಳನ್ನು ಅವರಿಗೆ ಕಿವಿಗೆ ಕೊಡ್ತಾರೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಅವ್ರು ಬಂದಿರತಕ್ಕಂಥದ್ದು ಮತ್ತೆ ನಮ್ಮ ಜ್ಯೋತಿಶ್ವರ್ ಸಾಹೇಬರು, ಅವರು ಸಹ ಸಾಹಿತಿಗಳು, ಮಹಾನ್ ಸಾಧಕರು. ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೈಮ್ಗಳು ಸಾಕಾಗೋದಿಲ್ಲ. ಇವರು ನಮ್ಮ ಶಾಲೆಗೆ ಬಂದಿದ್ದಾರೆ. ನಮ್ಮ ಈ ಒಂದು ಶಾಲೆಯ ಮಕ್ಕಳನ್ನ ಕುರಿತು ಮತ್ತು ಈ ಶಾಲೆಯನ್ನ ಕುರಿತು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಸಹ ಹೆಮ್ಮೆಯ ವಿಚಾರ. ಯುವ ವಕೀಲರು ಮತ್ತು ಸಮಾಜ ಸೇವಕರಾದ ಸ್ವಾಮಿಗೌಡ ಮಾತನಾಡಿ, ಸರ್ಕಾರದ ಸ್ವತ್ತುಗಳನ್ನು ರಕ್ಷಿಸುವಲ್ಲಿ ಸದಾ ಮುಂದಿರುವ ಹೇಮಂತರಾಜು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಕ್ರಾಂತಿ ಮಾಡಿರುವ ಲಕ್ಷ್ಮೀನಾರಾಯಣರಾಜು ಅವರುಗಳ ಕಾರ್ಯಗಳನ್ನು ಶ್ಲಾಘಿಸಿ ಇಂದಿನ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಿದರು. ಎಲ್ಲ ನಲ್ಮೆಯ ಮಕ್ಕಳಿಗೂ ಹಾಗೂ ಪೋಷಕರೊಂದರಿಗೂ ನಮಿಸುತ್ತಾ ಈ ಕಾರ್ಯಕ್ರಮದ ಮೆರಗನ್ನು ತುಂಬತಕ್ಕಂತಹ ಎಲ್ಲ ಮಕ್ಕಳ ಒಂದು ಕಾರ್ಯಕ್ರಮವನ್ನು ನೋಡೋಕ್ಕೆ ಎಲ್ಲರೂ ತಂದೆ ತಾಯಿಗಳು ಆಗಮಿಸಿದ್ದೀರಾ. ನಿಮ್ಮ ಮುಖದಲ್ಲಿ ನಗುವನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸುಂದರ ಸಂಜೆಯ ಈ ತಂಪಾದ ಇಂಪಾದ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದಂತಹ ನಿಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಸಾಮಾಜಿಕವಾಗಿ ಮತ್ತು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಕ್ಕಂತಹ ಇಬ್ಬರು ಮಕ್ಕಳನ್ನ ಜನ್ಮ ನೀಡಿದಂತಹ ನಮ್ಮ ಸಾಮಾಜಿಕವಾಗಿ ಹೋರಾಟದ ಕ್ರಾಂತಿಯನ್ನು ಹಿಂದೆ ಹೋರಾಟದ ಕ್ರಾಂತಿ ಅಂದ್ರೆ ಗಾಂಧೀಜಿ ಮತ್ತೆ ಸುಭಾಷ್ ಚಂದ್ರ ಬೋಸು ಆ ತರ ಕ್ರಾಂತಿಗಳನ್ನ ಮತ್ತೆ ಹೋರಾಟಗಾರಗಳನ್ನ ನೋಡ್ತಿದ್ರಿ. ಇವತ್ತಿನ ದಿನಗಳಲ್ಲಿ ಸರ್ಕಾರದ ಆಸ್ತಿಗಳನ್ನ ರಕ್ಷಣೆ ಮಾಡ್ತಕ್ಕಂತಹ ಸಾಮಾಜಿಕ ಬದ್ಧತೆ ಅಂತ ಇರ್ತಕ್ಕಂತಹ ನಮ್ಮ ಹೇಮಂತರಾಜ್ ಸರ್ ಒಂದು ಕ್ರಾಂತಿಯನ್ನೇ ಮಾಡಿದರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಹಾಗೂ ಶಿಕ್ಷಣ ಕ್ರಾಂತಿಯನ್ನು ನಮ್ಮ ಲಕ್ಷ್ಮೀ ಸರ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವರಿಬ್ಬರನ್ನು ಜನ್ಮ ನೀಡಿದಂತಹ ನಮ್ಮ ತಾಯಿಗೆ ನಾನು ಮೊದಲಾಗಿ ನಮಸ್ಕರಿಸ್ತೀನಿ. ಈ ಪರಿಸರವು ನಶಿಸಿ ಹೋಗ್ತಾ ಇದೆ. ಪರಿಸರವನ್ನು ಸಂರಕ್ಷಿಸಲಿ ಒಂದು ಮಾತುಗಳನ್ನಾಡಿ ನನ್ನ ಮಾತನ್ನ ಮುಗಿಸ್ತೀನಿ. ಪಂಜರದಲ್ಲಿ ಗಿಳಿಯು ತಂದೆ, ಗಿಳಿಯು ಹಾರಿ ಹೋಯಿತು. ಒಂದು ಅಳಿಲು ತಂದೆ, ಅಳಿಲು ಹೋಗಿತು. ಒಂದು ಗಿಡವನ್ನು ನೆಟ್ಟಿದೆ, ಅಳಿಲು ಬಂದಿತು, ಗಿಳಿಯೂ ಬಂದಿತು. ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗಳಿಗೆ ಒಂದು ಪರಿಸರ ಸಂರಕ್ಷಣೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರಿ. ಎಲ್.ಎನ್.ಆರ್. ಸಂಸ್ಥೆಗಳ ಸಂಸ್ಥಾಪಕರಾದ ಲಕ್ಷ್ಮೀನಾರಾಯಣರಾಜು ಮಾತನಾಡಿ, ತಾವು ಈ ಹಿಂದೆ ಪಟ್ಟ ಕಷ್ಟಗಳನ್ನ ಮೆಲುಕು ಹಾಕಿ ತಾವು ಬೆಳೆದು ಬಂದ ದಾರಿಯನ್ನ ನೆನಪಿಸಿಕೊಂಡರು. ಇವತ್ತಿನ ದಿವಸ ನಾನು ವೇಣು ಇರ್ಬೋದು, ನಮ್ಮೆಲ್ಲಪ್ಪ ಇರ್ಬೋದು, ಹೇಮಂತರಾಜ್ ಇರ್ಬೋದು, ನಾವೇನು ಚಿನ್ನದ ಸ್ಪೂನ್ ಇಕ್ಕೊಂಡ್ ಬಂದಿಲ್ಲ. ಕೇಳಿ, ನಾನು ವೇಣು ಹೇಮಂತ್ ಅವರೆಲ್ಲ ಹೊಲ ಉತ್ಕೊಂಡು ಇಟ್ಲಿಯಲ್ಲಿ ಕೆಲಸ ಮಾಡಿಕೊಂಡು ಈ ಥರ ಬೆಳೆದಂಥವ್ರು. ಇವತ್ತೊಂದು ದಿವಸ ನಮ್ಮ ವೇಣು ಚೇರ್ಮನ್ ಆಗಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ನನಗೊತ್ತದು. ಯಾಕೆ ಅಂತಂದರೆ ರಾಮಹಳ್ಳಿಯಲ್ಲಿ ಹುಟ್ಟಿ ನಾವು ಅವರು ರಾಮಹಳ್ಳಿಯಲ್ಲಿ ಅವ್ರು ಚೇರ್ಮನ್ ಹಾಕಿ ಬಿಡಲಿಲ್ಲ. ಅವರು ನಾವು ಒಂದು ಸಂಘ ಸಂಸ್ಥೆಗಳು ಕಟ್ಕೊಂಡು ಯುವಕರ ಸಂಘ ಅಂತ ನಡೀತಾ ಬಂದು ಲಾಸ್ಟ್ಗೆ ವಿನಾಯಕರಲ್ಲಿ ಅವರು ಗೆದ್ದಿ ಇವತ್ತು ದಿವಸ ಎಲ್ಲರಿಗೂ ಮಾದರಿಯಾಗಿ ಚೇರ್ಮನ್ ಆಗಿದ್ದಾರೆ. ಅಷ್ಟು ಸುಲಭ ಅಲ್ಲ. ಒಂದು ಬೆಳಿಬೇಕು ಮನುಷ್ಯ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ನಾನು ಒಂದ್ಸತಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದೆ. ನಾನು ಹೇಮಂತ್ ಜೊತೆ ಹೋಗಿದ್ದೆ, ಯಾವುದೋ ಒಂದು ಸಣ್ಣ ರಿಜಿಸ್ಟರ್ ಇತ್ತು, ಹೋಗಿದ್ದೋ. ಸರ್ ಓಕೆ ಸರ್ ಕುತ್ಕೊಂಡು ಒಳಗಡೆ ಕೂಡಿಸಿದ್ರು. ನಾವು ಯಾವತ್ತೂ ಒಳಗಡೆ ಹೋಗಲ್ಲ, ಹೇಮಂತ್ ಜೊತೆ ಹೋದೆ. ಸಾರು ಕುತ್ಕೊಂಡ 4 ಸತಿ ಟೀ ತರಿಸಿದ್ರು. ಅವತ್ತು ದಿವಸ ನಾನಂದ್ರೆ ಇವರು ಸಬ್ ರಿಜಿಸ್ಟರ್ ಆಗಬಾರ್ದಾಯ್ತು,
ಒಬ್ರು ಪ್ರಾಧ್ಯಾಪಕರಾಗಬೇಕಾಯ್ತು ಅಂತ ಅವತ್ತು ಹೇಳಿದೆ, ಸರ್ ಒಂದ್ಸತಿ ನಮ್ಮ ಸ್ಕೂಲಿಗೆ ಬರಬೇಕು ಅಂತ ನಾನು ಕೇಳ್ಕೊಳ್ಳೆ. ಅವತ್ತಿನ ದಿವಸ ಇವತ್ತು ದಿವಸ ನಿಮ್ಮ ಟೈಮ್ ಬಂದಿದೆ. ನನ್ನ 2 ಮಾತನ್ನ ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಾಲೆಯ ಹಲವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಯ ಚಿಕ್ಕ ಚಿಕ್ಕ ಮಕ್ಕಳು ಸೇರಿದಂತೆ ಎಲ್ಲಾ ವಿದ್ಯಾರ್ಥಿಗಳ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಸಾವಿರಾರು ಜನರ ಮನಸೂರೆಗೊಂಡಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸತತವಾಗಿ 15 ವರ್ಷಗಳಿಂದ ನೀಡುತ್ತಿರುವ ವಿದ್ಯಾದಾನ ಹೀಗೆ ಮುಂದುವರಿಯಲಿ ಎಂಬುದು ನಮ್ಮ ಆಶಯ. ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆ ಇವತ್ತು ಏನು 15ನೇ ವರ್ಷದ ವಾರ್ಷಿಕೋತ್ಸವ ಆಯೋಜನೆ ಮಾಡಿದೆ. ಇಲ್ಲಿ ನನ್ನನ್ನು ಅತಿಥಿಯಾಗಿ ಬರಬೇಕು ಅಂತ ಕರೆದಾಗ ತುಂಬಾ ಖುಷಿ ಆಯಿತು. ಯಾಕಂದರೆ ಮಕ್ಕಳು ಅಂತಂದ್ರೇ ಎಲ್ಲರೂ ಕನೆಕ್ಟ್ ಆಗ್ತೀವಿ. ಯಾಕಂದರೆ ನಮ್ಮ ಮನೆಯಲ್ಲೂ ಮಗ ಇದ್ದಾನೆ. ಮಕ್ಕಳನ್ನ ನೋಡೋದೇ ಖುಷಿ. ಅದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ. ಇಲ್ಲಿ ಬಂದಾಗ ಇಲ್ಲಿರೋಂಥ ವಾತಾವರಣ ಇರ್ಬೋದು, ಮಕ್ಕಳನ್ನು ನೋಡಿ ಅವ್ರ ಉತ್ಸಾಹ ನೋಡಿ, ಯಾಕಂದರೆ ಆರೋಗ್ಯಕರ ಪರಿಸರದಲ್ಲಿ ಮಕ್ಕಳಿದ್ದಾರೆ. ಹಾಗಾಗಿ ಬಹಳ ಖುಷಿ ಆಯಿತು. ಮತ್ತು ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಯ 15ನೇ ವರ್ಷದ ವಾರ್ಷಿಕೋತ್ಸವ ಇದು. ಏನು ಶಿಕ್ಷಣ ಅನ್ನೋ ಒಂದು ತುಂಬ ಬಹಳ ಜೀವನನೇ ಬದಲಿಸುತ್ತೆ. ಶಿಕ್ಷಣ ಅನ್ನೋದು ಉತ್ತಮ ಶಿಕ್ಷಣವನ್ನು ಇಷ್ಟು ವರ್ಷಗಳಿಂದ ನೀಡ್ತಾ ಬಂದಿದೆ ಈ ಶಿಕ್ಷಣ ಸಂಸ್ಥೆ. ಮುಂದಿನ ಒಂದು 50 ವರ್ಷ 100 ವರ್ಷಗಳ ಕಾಲ ಈ ರೀತಿಯಾದಂಥ ಜ್ಞಾನಾರ್ಜನೆ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಎಲ್ಲ ಗಣ್ಯ ಅತಿಥಿಗಳು ಬಂದಿದ್ದರು. ಅವ್ರ ಮಾತುಗಳನ್ನ ಕೇಳಿ ಬಹಳ ಖುಷಿ ಆಯಿತು. ಜೊತೆಗೆ ಮಕ್ಕಳು ಬಹಳ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲ ಡ್ಯಾನ್ಸ್ ಇರ್ಬೋದು, ಪ್ರತಿಯೊಬ್ಬರನ್ನು ನೋಡಿದಾಗ ಬಹಳ ಖುಷಿ ಆಯಿತು. ತುಂಬಾ ಸಂತೋಷ ಆಯಿತು ಎಲ್ಲರನ್ನ ನೋಡಿ.
ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.